ಮಧ್ಯರಾತ್ರಿ ದರ್ಶನ್ ಅವರನ್ನ ಅವರ ಮನೆಗೆ ಕರೆದೊಯ್ದು ಮಹಜರು ಮಾಡಲಾಗಿದೆ. ಕೆಲವೊಂದು ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಇದೀಗ ಸಿಕ್ಕಿದೆ. ದರ್ಶನ್ ಮನೆಯಲ್ಲಿ ಮಿಡ್ ನೈಟ್ ಮೆಗಾ ಆಪರೇಷನ್ ನಡೆದಿದೆ. ರಾತ್ರಿ ಹೊತ್ತು ಅವ್ರನ್ನ ಕರ್ಕೊಂಡು ಹೋಗಿ ಅವರ ಮನೆಗೆ ಮಹಜರು ನಡೆಸಲಾಗಿದೆ. ಅಷ್ಟೇ ಅಲ್ಲ, ಕೆಲವು ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. RR ನಗರದಲ್ಲಿರುವಂತಹ ದರ್ಶನ್ ಮನೆ, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಪೊಲೀಸರು ಇವರನ್ನ ಕರ್ಕೊಂಡು ಹೋದರು. ಜೀಪ್ ಹಿಂದೆ ದರ್ಶನ್ ಕೂರಿಸಿಕೊಂಡು ಪೊಲೀಸರು RR ನಗರಕ್ಕೆ ಹೋದರು. ಪರಿಶೀಲನೆ ಮಾಡಿ ಕೆಲವೊಂದು ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಅವರ ನಿವಾಸವನ್ನು ನಾವು ತೋರಿಸ್ತಾ ಇದ್ದೀವಿ. ತೂಗುದೀಪ ನಿಲಯ. ಇದೇ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿಂದ ಕೆಲ ವಸ್ತುಗಳನ್ನು ಕೂಡ ಪಡೆದಿದ್ದಾರೆ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಮಾತಾಡೋಣ. ಮಧ್ಯರಾತ್ರಿ ಯಾಕೆ ಕರ್ಕೊಂಡೋದ್ರು, ಏನು ಎತ್ತ, ಏನೇನು ಸಿಕ್ಕಿದೆ, ಅದೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ವಿವರಗಳನ್ನು ಈಗ ನೋಡೋಣ. ದರ್ಶನ್ ನಿವಾಸದಲ್ಲಿ 45 ನಿಮಿಷಗಳ ಕಾಲ ಮಹಜರು, 45 ಮಿನಿಟ್ಸ್. ಮಧ್ಯರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ಹಗಲೊತ್ತಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಹಲವು ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಆವತ್ತು ರೇಣುಕಾಸ್ವಾಮಿ ಕೊಲೆ ಆದ ದಿನ ಬಳಸಿದಂಥ ಸೋಪು, ಟವಲ್ಲು, ಟೂತ್ ಬ್ರಷು, ಬಕೆಟ್ಗಳು, ಒಳ ಉಡುಪುಗಳೂ ಸೇರಿದಂತೆ ಹಲವಾರು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅದಾದ ನಂತರ ಮತ್ತೆ ಠಾಣೆಗೆ ವಾಪಸ್ ಕರ್ಕೊಂಡ್ಬಂದ್ರು. 45 ನಿಮಿಷಗಳ ಕಾಲ ಮಹಜರು ನಡೆಸಲಾಯಿತು. ದರ್ಶನ್ ಸಮ್ಮುಖದಲ್ಲೇ ಹಲವಾರು ವಿವರಗಳನ್ನು ಕಲೆ ಹಾಕಲಾಯಿತು. ಎಲ್ಲ ಸಂಗತಿಗಳನ್ನು ಅಲ್ಲೇ ಕೇಳಲಾಯಿತು. ನಾವು ತೋರಿಸ್ತಾ ಇದ್ದೀವಿ ದರ್ಶನ್ ಅವರ ನಿವಾಸ. ಮಧ್ಯರಾತ್ರಿ ಇವ್ರನ್ನ ಕರ್ಕೊಂಡೋಗಿ ಮಹಜರು ಮಾಡಲಾಗಿದೆ. ನೋಡಿ, ಯಾವ್ಯಾವ ಸ್ಥಳಕ್ಕೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಯಿತು, ಯಾವ್ಯಾವ ಸ್ಥಳಗಳಿಗೆ ಹೋಗಿ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾಯಿತು. ಮಧ್ಯರಾತ್ರಿ ಮನೆಗೆ ಹೋಗೋದು, ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಜೀಪ್ನ ಹಿಂಭಾಗದಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಬ್ಬೊಬ್ಬ ಸಾಮಾನ್ಯ ಆರೋಪಿ ಇರ್ತಾರಲ್ಲ, ಅದೇ ರೀತಿಯಲ್ಲಿ ಅವ್ರು ನಿಲ್ಲಿಸ್ಕೊಂಡು ಅವರ ಮನೆಯ ಎಲ್ಲ ವಸ್ತುಗಳನ್ನು ನೋಡಿ, ಒಳ ಉಡುಪುಗಳಿಂದ ಹಿಡಿದು ಬಳಸಿದಂಥ ಟವಲ್ ತನಕ ಪ್ರತಿಯೊಂದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.